ಒಂದಕ್ಕೆ 1000 ಪಟ್ಟು ಹೆಚ್ಚಾಗಿ ಮತ್ತೇನು ಪಟ್ಟು ಹೆಚ್ಚಾಗಿ ಇವತ್ತು F-35 ನಮಗೆ ಕಳಿಸ್ತಾನಂತ ಹೇಳಿದಾರ. ಎಷ್ಟು ಪಟ್ಟು ತುಟ್ಟಿಯಾಗಿರ್ತದೆ ಅದು. ತಮ್ಮ ದೇಶಗಳ ಖನಿಜಗಳನ್ನು ಅಲ್ಲಿ ಇಟ್ಕೊಂಡು ಇನ್ನುಳಿದ ಬಡ ದೇಶಗಳಿಂದ ಖನಿಜ ಮತ್ತೇನು ಆಮದು ಮಾಡಿಕೊಂಡು ಕಡಿಮೆ ರೇಟ್ ಕೊಟ್ಟು ಉಪಕಾರ ಮಾಡಿದಂಗೆ ಮಾಡಿ ನಮ್ಮ ಟ್ಯಾಕ್ಸ್ ನಮ್ಮ ಕಾರುಗಳ ಮೇಲೆ ಮತ್ತೆ ಹಾಕಿಸ್ಕೊಂಡು ಒಂದು ಲಾಭ ಮಾಡ್ಕೊಂಡಿದ್ದ ಅದು ದೊಡ್ಡ ವಿಷಯ ಅನ್ನೋಂಗೆ ಮಾತಾಡ್ತಾ ಇದೆ ಇವತ್ತು. ಅದಕ್ಕೆ ನಾವು ಇದ್ದಂಥವ್ರು ಹಂಗೇನು ಮಾಡೋದಿಲ್ಲ ಅಂತ. ಯಾಕಂದರೆ ನಿಧಾನಕ್ಕೆ ಹೊಸ ಅರ್ಥವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ. ಇದೇ ರೀತಿಯ ಭಯವನ್ನು ಇನ್ನೂರು ದೇಶಗಳು ಹಾಕ್ಯದ. ವಿಶ್ವದ ಎಲ್ಲ ದೇಶಗಳಿಗೂ ಇನ್ಮೇಲೆ ನಾವು ಸುಂಕ ಬಿಡುವುದಿಲ್ಲ, ನೀವು ಎಷ್ಟು ಸುಂಕ ತೋದಿಲ್ಲ ನಮ್ಮಿಂದ ನಾವು ಅಷ್ಟ ಟ್ಯಾಕ್ಸ್ ನಿಮ್ಮಿಂದ ತೊಗೊಳ್ತೀವಿ ಅನ್ನುವಂಥ ಹೊಸ ಹಾದಿಗಳಿದ್ದಾರೆ. ಯಾಕಂದರೆ ಯುದ್ಧದಿಂದ ಏನಾಗೋದು ಏನಾಗ್ತದೆ ಅಂದರೆ ಇಲ್ಲಿವ್ರಿಗೆ ಏನು ಮಾಡ್ತಿದ್ವಿ, ಶ್ರೀಮಂತ ದೇಶಗಳೆಲ್ಲ ಟೆಕ್ನಿಕಲಿ ಮುದ್ದಿದ್ದ ದೇಶಗಳು ಈ ಬಡ ದೇಶಗಳ ಮಧ್ಯದಲ್ಲಿ ಯುದ್ಧ ಹೆಚ್ಚಿ ಬಿಡೋದು. ಪಾಕಿಸ್ತಾನ, ಇಂಡಿಯಾ, ಅದೇ ಕಾಲಕ್ಕೆ ಇಂಡಿಯಾ ಜೊತೆಗೆ ನೋಡ್ರಿ ನೇಪಾಳ ಮತ್ತು ಅದು ಆಜುಬಾಜು ದೇಶಗಳು, ಅದರಲ್ಲಿ ಮುಖ್ಯವಾಗಿ ಪಾಕಿಸ್ತಾನ ಸದಾ ನಮಗೆ ಅವ್ರಿಗೆ ಈ ಒಂದು ಡಿವೈಡ್ ಆದ್ರಿಂದ ಯುದ್ಧ ಐತಿ ಅದನ್ನು ಸದುಪಯೋಗ ಮಾಡ್ಕೊಂಡು ಸಾಕಷ್ಟು ವಿಮಾನಗಳನ್ನ ಸಾಕಷ್ಟು ವಸ್ತುಗಳನ್ನ ಯುದ್ಧ ಸಾಮಗ್ರಿಗಳನ್ನ ಮಾರಿದ್ರು. ಎಷ್ಟು ಹೊಡ್ಕೊಂಡು ಅಂದರೆ ಇವತ್ತು ಜಗತ್ತಿನಲ್ಲೇ ನಮಗಿಂತಲೂ ಕಡಿಮೆ ಅಂದರೂ ಒಂದು 50-60 ಪಟ್ಟು ಹೆಚ್ಚು ಇನ್ಕಮ್ ಇರ್ತದೆ ನಮ್ಮವ್ರಿಗಿಂತಲೂ. ನಮ್ಮ ಪ್ರತಿಯೊಬ್ಬರ ಆಯ್ಕೆಂತಲೂ ಅವ್ರು ಹೆಚ್ಚಿರ್ತದೆ. ಇವತ್ತು ನೋಡ್ರಿ ಎಲ್ಲ ನಾವು ಇಂಥ ಶ್ರೀಮಂತ ದೇಶಗಳು ನಮ್ಮ ಸುಲಿಗೆ ಮಾಡಿರಿ ಅಂತ ಹೇಳಿದಾಗ ನಾವು ಅಳಬೇಕು ನಗಬೇಕು, ಅದಿರಲಿ ಒಂದು ಕಡೆನೋ. ಇನ್ನು ಎಲ್ಲ ದೇಶಗಳು ಇದೇ ಮಾತಾಡಿದ್ರೆ ಅದು ಒಂದು ಕಡೆ ಇಡೋದು. ಈಗ ನಾವು ಮುಖ್ಯವಾಗಿ ಮಾತಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ಹೀಗೆಲ್ಲ ಮಾತಾಡೋಂಥವ್ರ ಜೊತೆಗೆ ನಾವು ಮುಂದೆ ವ್ಯವಹಾರ ಹೆಂಗೆ ಮಾಡೋದು ಅಂತ ಭಾರತೀಯ ನೆಲೆಗಟ್ಟಿನ ವಿಚಾರ ಮಾಡುವಂಥ ವಿಷಯ ಆಗ್ಯದ. ಇಲ್ಲಿವ್ರಿಗೆ ಬ್ರಿಕ್ಸ್ ಏನೋ ಮಾಡ್ಕೊಂಡಿದ್ರು. ಅದು ಮಾಡಿಕೊಂಡು ನಮ್ಮೊಳಗೆ ಒಂದು ವಿನಿಮಯ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ನಮ್ಮ ನಾಣ್ಯಗಳನ್ನ ಉಪಯೋಗ ಮಾಡ್ಕೊಂಡು ಬೆಳೆಸ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡಿದರು. ಆದರೆ ಇವತ್ತು ಅದಕ್ಕೆ ಧಮಕಿ ಕೊಟ್ಬಿಟ್ಟಿದ್ದಾರೆ ಇವತ್ತು. ಯಾಕಂದ್ರೆ ಈ ಬ್ರಿಕ್ಸ್ನಲ್ಲಿ ಸೇರಿದಂಥ ದೇಶಗಳು ಸಾಮಾನ್ಯ ರಷ್ಯಾ ಇತ್ತು, ಇಂಡಿಯಾ ಇತ್ತು, ನಮ್ಮ ಏನಪ್ಪ ಅಂತಂದ್ರೆ ಚೈನಾ ಇತ್ತು, ಮುಂದೆ ಸೌತ್ ಆಫ್ರಿಕಾ ಇತ್ತು, ಅದೇ ಕಾಲಕ್ಕೆ ಇನ್ನೂ ಅನೇಕ ದೇಶಗಳು ಬಂದಿತ್ತು, ಸೌದಿ ಅರೇಬಿಯಾ ಅಂತಂದ ದೇಶಗಳು, ಇರಾನ, ಇರಾಕ್ ಇಂಥ ದೇಶಗಳು ಬಂದಿದ್ದು. ಇದನ್ನು ಮುರಿದು ಇವೆಲ್ಲ ಒಂದಾದ್ರೆ ಮುಖ್ಯವಾಗಿ ಏನಪ್ಪ ಜಗದ ಇದು ಕಲ್ಲಿದ್ದರೆ ಏನದಪ್ಪ ಅಂದ್ರೆ ನಮ್ಮ ಆಯಿಲ್ ಖನಿಜ ಪದಾರ್ಥ ಏನದಲ್ಲ ಇದು ಜಗತ್ತಿನ ಬಂಗಾರದ